ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಮುಂದೆ ಇವತ್ತು ಸುತ್ತ ಬದನೆಕಾಯಿಯಿಂದ ಯಾವ ಥರ ಚಟ್ನಿ ಮಾಡೋದು ಅಥವಾ ಬದನೆಕಾಯ್ದು ಪಚ್ಚಡಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಬಿಗಿನಿಂಗಿಂದ ಎಂಡ್ ತನಕ ನೋಡಿ. ಸುತ್ತ ಬದನೆಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಾವು ರೊಟ್ಟಿ ಅಥವಾ ಚಪಾತಿ ಯಾವುದ್ರಲ್ಲಾದರೂ ತಿನ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು 3 ದೊಡ್ಡದಾಗಿರುವಂತಹ ಬದನೆಕಾಯಿನ ತೊಗೊಂಡಿದ್ದೀನಿ. ಆ ಬದನೆಕಾಯಿನ ನಾವು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಟ್ಕೊಳ್ಬೇಕು. ಯೂಶ್ವಲಿ ಹಳ್ಳಿ ಸೈಡೆಲ್ಲ ಇದನ್ನು ಕೆಂಡದ ಮೇಲೆ ಅಥವಾ ಬೆಂಕಿದ ಮೇಲೆ ಸುಟ್ಕೊಂಡು ಚಟ್ನಿ ಮಾಡ್ತಾರೆ, ಅದಿನ್ನೂ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಗ್ಯಾಸ್ ಮೇಲೇ ಒಂದು ಸ್ಟ್ಯಾಂಡ್ ಥರ ಇಟ್ಬಿಟ್ಟು ಅದ್ರ ಮೇಲೆ ಬದನೆಕಾಯಿ ಇಟ್ಬಿಟ್ಟು ಸುಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸುಡಬೇಕು, ಅಂದರೆ ಮಾತ್ರ ಒಳಗಡೆ ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ, ಚಟ್ನಿ ರುಚಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ನಾನು ಬದನೆಕಾಯಿನ ಸುಟ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ನೀವು ಬೇಕಿದ್ದರೆ ಬದನೆಕಾಯಲ್ಲಿ ಹುಳು ಇರುತ್ತಂತಂದರೆ ಕಟ್ ಮಾಡಿಬಿಟ್ಟು ಬೇಕಾದರೂ ನೀವು ಸುಡ್ಬೋದು. ಸೊ ನಾನು ನೀಟಾಗಿರೋದು ಬದನೆಕಾಯಿ ಚೆನ್ನಾಗಿರೋದು ನೋಡ್ಕೊಂಡ್ಬಿಟ್ಟು ತೊಗೊಂಡು ಬಂದೆ. ನಾನು ಸುಡೋಕ್ಕಿಟ್ಟಿರೋದು ಗ್ಯಾಸ್ ಸ್ಟವ್ ಮೇಲೆ ಚೆನ್ನಾಗಿ ಬದನೆಕಾಯಿ ಸುಟ್ಟಾದ ನಂತರ ಅದನ್ನ ನಾವು ಸಪ್ರೇಟಾಗಿ ತೆಕ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಸುಟ್ಟಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಮೇಲ್ಗಡೆ ಒಂದು ಬದನೆಕಾಯ್ದು ಲೇಯರ್ ಇರುತ್ತಲ್ವ, ಅದು ನಿಧಾನವಾಗಿ ಬಿಡಿಸ್ಕೊಂಡು ಬರುತ್ತೆ. ಸೊ ಅದೊಂದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬಂದರೆ ಇದು ಚೆನ್ನಾಗಿ ಬದನೆಕಾಯಿ ಸುಟ್ಟಿದೆ ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡ್ಬೋದು. ಇವಾಗ ಬದನೆಕಾಯಿ ಚೆನ್ನಾಗಿ ಸುಟ್ಟಿದೆ, 3 ಬದನೆಕಾಯಿನೂ ಚೆನ್ನಾಗಿ ಸುಟ್ಟಿದೆ ಸ್ಟವ್ ಮೇಲೆ. ಇವಾಗ ನಾನು ಅದನ್ನು ಸಪ್ರೇಟಾಗಿ ತೆಕ್ಕೊಂಡಿದ್ದೀನಿ. ಸುಟ್ಟಿರೋ ಬದನೆಕಾಯಿದು ಮೇಲ್ಗಡೆ ಇರೋಂತಹ ಸಿಪ್ಪೆನ ನಾವು ತೆಗಿಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಚೆನ್ನಾಗಿ ಬದನೆಕಾಯಿ ಸುಟ್ಟಿದೆ ಅಂತ ಹೇಳಿಬಿಟ್ಟು. ತುಂಬಾ ಸಾಫ್ಟಾಗಿ ಬದನೆಕಾಯಿ ಬೆಂದಿದೆ. ಸೊ ಇವಾಗ ಮೇಲ್ಗಡೆ ಬದನೆಕಾಯಿ ಮೇಲಿರೋ ಎಲ್ಲ ಸಿಪ್ಪೆನೂ ನಾವು ತೆಗಿಬೇಕು. ನಿಧಾನವಾಗಿ ತೆಕ್ಕೊಂಡು ಹೋಗಬೇಕು, ಬಿಕಾಸ್ ಅದು ಮೇಲೆ ಡೈರೆಕ್ಟಾಗಿ ನಾವು ಫ್ಲೇಮ್ಗೆ ಇಟ್ಟಿರ್ತೀವಲ್ವ, ಬ್ಲ್ಯಾಕ್ದು ಸ್ವಲ್ಪ ಇದು ಇರುತ್ತೆ ಮೇಲ್ಗಡೆ. ಅದನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು ನಾವು ಚಟ್ನಿ ಮಾಡ್ಕೊಳ್ಳೋಕ್ಕೆ. ಸೊ ಈ ರೆಸಿಪಿ ಬಂದುಬಿಟ್ಟು ತುಂಬ ಹಳೆ ಕಾಲದ ರೆಸಿಪಿನೇ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸುಟ್ಟು ಬದನೆಕಾಯಿ ಚಟ್ನಿನ. ನೀವು ಮನೇಲಿ ಬದನೆಕಾಯಿ ದೊಡ್ಡದಾಗಿ ಬದನೆಕಾಯಿ ಇದ್ದರೆ ಅದನ್ನು ಚಟ್ನಿ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ಇವಾಗ ಚೆನ್ನಾಗಿ ಮೇಲ್ಗಡೆ ಇರೋ ಸಿಪ್ಪಿನ ನಾನು ತೆಗೆದ್ಬಿಟ್ಟಿದ್ದೀನಿ. ಸೊ ತೆಗೆದುಕೊಂಡಿರೋಂಥ ಬದನೆಕಾಯಿನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಬದನೆಕಾಯಿದು ಚೆನ್ನಾಗೇ ಇರೋದು. ಈ ಬದನೆಕಾಯಿಗೆ ನಾವು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ನಾವು ಇದಕ್ಕೆ ಖಾರ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬದನೆಕಾಯಿ ಚೆನ್ನಾಗಿ ಸುಟ್ಟಿದೆ. ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಅಂತ ಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಆ್ಯಡ್ ಮಾಡಬೇಕು. ನಾನಿಲ್ಲಿ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಇದಕ್ಕೆ ಒಂದು ಚೂರು ಅಥವಾ 1 ಟೇಬಲ್ ಸ್ಪೂನ್ ಅಥವಾ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಸೊ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನಾವು ಬದನೆಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸುಟ್ಟು ಬದನೆಕಾಯಿ ಚಟ್ನಿ ಮಾಡೋದು ತುಂಬಾ ಈಸಿ. ಸೊ ನೀವು ಯಾವಾಗಾದರೂ ಮಾರ್ಕೆಟ್ಗೆ ಹೋದಾಗ ದೊಡ್ಡದಾಗಿರೋಂಥ ಬದನೆಕಾಯಿ ತೊಗೊಂಡು ಬಂದಿದ್ದರೆ ಈ ಥರ ನೀವು ಬದನೆಕಾಯಿ ಭರ್ತಾ ಅಥವಾ ಸುಟ್ಟು ಬದನೆಕಾಯಿ ಚಟ್ನಿನ ಮಾಡ್ಕೊಂಡ್ಬಿಟ್ಟು ಜೋಳದ ರೊಟ್ಟಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆನೂ ನಾವು ತಿನ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಇದು ಬದನೆಕಾಯಿ. ಯೂಶ್ವಲಿ ನಾವು ಪಲ್ಯ ಮಾಡ್ಕೊಂಡು ತಿಂತಾ ಇರ್ತೀವಿ, ಬಟ್ ಈ ಥರ ಡೈರೆಕ್ಟಾಗಿ ಬದನೆಕಾಯಿನ ಸುಟ್ಬಿಟ್ಟು ಅದ್ರ ಜೊತೆ ಚಟ್ನಿ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ ಇರುತ್ತೆ. ಸೊ ಸುಟ್ಟು ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನ ರೊಟ್ಟಿ ಅಥವಾ ಚಪಾತಿ ಜೊತೆನ ಸರ್ವ್ ಮಾಡ್ಬೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.